ನಮ್ಮ ಪ್ರತಿನಿಧಿ ಜ್ಯೋತಿ ಅವರನ್ನ, ಜಿಯಾಲಜಿಸ್ಟ್ ಜ್ಯೋತಿ ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಜ್ಯೋತಿ ಅವರು ಏನೆಲ್ಲ ಆಯ್ತು ಆ ಸಂದರ್ಭದಲ್ಲಿ ಅನ್ನೋದನ್ನ ಹೇಳಿದ್ರು. ಅವ್ರಿಗೆ ಯಾವಾಗ ಬೆದರಿಕೆ ಬರುತ್ತೋ, ಬೆದರಿಕೆ ಬರ್ತಾ ಇದ್ದ ಹಾಗೆ ಡಿವೈಎಸ್ಪಿಗೆ ಫೋನ್ ಮಾಡ್ತಾರೆ, ಏನಾಯ್ತು ಅನ್ನೋದರ ವಿವರಣೆಯನ್ನ ಕೊಡೋದಿಕ್ಕೆ ಅಧಿಕಾರಿ ಜ್ಯೋತಿ. ಆದ್ರೆ ಅವರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ರಿಂಗ್ ಆಗ್ತಾ ಇತ್ತು, ಆದ್ರೆ ಫೋನ್ ಎತ್ತಲ್ಲ ಡಿವೈಎಸ್ಪಿ. ಬೆದರಿಕೆ ಬರ್ತಾ ಇದ್ದ ಹಾಗೆ ಡಿವೈಎಸ್ಪಿಗೆ ಅಧಿಕಾರಿ ಜ್ಯೋತಿ ಅವರು ಕರೆ ಮಾಡ್ತಾರೆ, ಕಾಲ್ ರಿಂಗ್ ಆಗತ್ತೆ, ಆದ್ರೆ ಡಿವೈಎಸ್ಪಿ ಕಾಲ್ ರಿಸೀವ್ ಮಾಡಲ್ಲ, ರಾತ್ರಿ ಆಗಿರುತ್ತೆ, ಸೊ ಎತ್ತಿರಲ್ಲ ಅಂತ ಭಾವಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಕಾಲ್ ರಿಸೀವ್ ಮಾಡದೇ ಇರೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಜ್ಯೋತಿ. ಬೆದರಿಕೆ ಬರ್ತಿದ್ದಂಗೆ ಮೊದಲಿಗೆ ಡಿವೈಎಸ್ಪಿಗೆ ಫೋನ್ ಮಾಡಿದ್ರಂತೆ ಜ್ಯೋತಿ. ಕರೆ ಮಾಡಿ ರಿಂಗ್ ಆಗ್ತಾ ಇದ್ರು ಕೂಡ ಫೋನ್ ಎತ್ತಲ್ಲ, ಪೊಲೀಸ್ ಅಧಿಕಾರಿಗಳು ಕೂಡ ಕಾಲ್ ರಿಸೀವ್ ಮಾಡಲ್ಲ. ಅದಕ್ಕೆ ಜ್ಯೋತಿ ಅವರಿಗೆ ಬೇಸರ ಆಗಿದೆ, ಅದು ಸಹಜ ಕೂಡ. ಡಿವೈಎಸ್ಪಿ ಫೋನ್ ಸ್ವಿಚ್ ಆಫ್ ಇತ್ತು ಅಂತಿದ್ದಾರೆ, ಹೌದಾ? ರಿಂಗ್ ಆಯಿತು. ಹಾಂ, ರಿಂಗ್ ಆಯಿತು, ರಿಸೀವ್ ಮಾಡಲಿಲ್ಲ. ನೀವು ರಕ್ಷಣೆ ಕೇಳಿದ್ರಿ, ಫೋನ್ ಮಾಡಿದ್ದೆ. ಹಾಂ, ರಿಸೀವ್ ಮಾಡಿ 112ದವ್ರದಂತೂ ಎಂಗೇಜ್. ಬೇರೆ ಕಡೆ ಎಲ್ಲ ಸಿಗುತ್ತೆ, ಅಲ್ಲಿ ಯಾಕೆ ಎಂಗೇಜು? ಆಮೇಲೆ ಲೋಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಲಿಲ್ವಾ ನೀವು? ಲೋಕಲ್ ಇನ್ಸ್ಪೆಕ್ಟ್ರಿಗೆ ಆ ಟೆನ್ಷನಲ್ಲಿ ನಾನು PSI ನಂಬರ್ ಭಾಳ ಇರ್ತಾವಲ್ಲ, ಅವ್ರ ನಂಬರ್ ಸಡನ್ನಾಗಿ ಸಿಗಲಿಲ್ಲ ನನಗೆ. DYSP ನಂಬರ್ಗೆ ಮಾಡಿಬಿಟ್ಟೆ ನಾನು. ಆಮೇಲೆ ಅದು ಹೊಳೆಹೊನ್ನೂರು ಸ್ಟೇಷನ್ ಆಗ್ತೀನ? ಅದು ಅಲ್ಲ, ಓಲ್ಡ್ ಪೊಲೀಸ್ ಸ್ಟೇಷನ್ ಆಗ್ತಿ ಬರುತ್ತೆ. ಇದು ಯಾವ ನಾಯ್ಕ ಅಂತ PSI ಅಲ್ಲ, ಅದು ನಿಮ್ದು ಯಾವ ಊರು? ಅದು ಆಗಿರೋದು ಸೀಗೆಬಾಗಿ ಅಂತ. ಸೀಗೆಬಾಗಿಲು ಆಗಿರೋದು ನಿನ್ನೆ ರಾತ್ರಿ. ಭದ್ರಾವತಿ ತಾಲೂಕು. ನಾನು ಹೊಳೆಹೊನ್ನೂರು ವ್ಯಾಪ್ತಿ ಮಾಡಿದ್ದೀರಾ ಅಂದ್ಕೊಂಡೆ, ಅದನ್ನು ಸೀಗೆಬಾಗಿ ಭದ್ರಾ ನಿಂತಿದೆ. ಹಾಂ, ಭದ್ರಾ ನದಿಗೆ. ಓಹೋ, ರಾತ್ರಿ ಆಮೇಲೆ ಯಾರಾದರೂ ಬಂದ್ರಾ ಪೊಲೀಸ್ ಆಫೀಸರ್ಸ್ಗಳು? ಇಲ್ಲ, ಯಾರೋ ಬಂದರು. DYSP ಫೋನ್ ಸ್ವಿಚ್ ಆಫ್ ಇತ್ತು ಅಂತಲ್ಲ, ನೀವು ಆಮೇಲೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ಅಲ್ಲೇ ಓಲ್ಡ್ ಟೌನ್ ಸ್ಟೇಷನ್ಗೆ. ಹೋಗಿ ಇವರೆಲ್ಲರೂ ಅಲ್ಲಿ ಸ್ಟೇಷನಲ್ಲಿ ಇದ್ರು. ಆಲ್ರೆಡಿ ಇವ್ರು ಹೋಗಿ ಅಲ್ಲಿ ಸ್ಟೇಷನಲ್ಲಿ ಇವ್ರಿಗೇನಾಗಿದೆ, ನಮ್ಮ ಎಗ್ನೆಸ್ಟ್ ಏನೋ ಮಾಡ್ತಾರೆ ಅನ್ನೋದು ಶುರು ಆಗ್ತಿದೆ. ಅದಕ್ಕೆ ಇನ್ನೊಂದು ಥರ ಮಾಡಬೇಕಲ್ಲ, ಅದಕ್ಕೆ ಎಗ್ನೆಸ್ಟಾಗಿ ಇನ್ನೊಂದು ಮಾಡಬೇಕಲ್ಲ. ನಮಗೆ ಏನಾರು ಹೆದರ್ಸಕ್ಕೋ ಅಥವಾ ನಮ್ಮ ವಿರುದ್ಧ ಏನಾರು ಮಾಡ್ತೀವಿ ಅನ್ನೋಕ್ಕೋ ಅಲ್ಲಿ ಹೋಗಿ ಕೇಸ್ ಕೊಡೋಕೆ ಹೋಗಿದ್ರಂತೆ. ಅಂದರೆ ಇಲ್ಲಿರೋ ಹುಡುಗನಿಗೆ ನಾವು ಕೆಟ್ಟದಾಗಿ ಬೈದ್ವಿ ಅಂತ, ಅಲ್ಟ್ರಾಸಿಟಿ ಕೇಸ್ ನನ್ನ ಎಗ್ನೆಸ್ಟ್. ಅವರು ಅಲ್ಲಿ ಹೋಗಿದ್ದಾರೆ, ಎಲ್ಲರೂ ಸ್ಟೇಷನ್ ಹತ್ರ ಹೋಗಿದ್ದಾರೆ, ನಾವು ಸ್ಟೇಷನ್ ಹತ್ರ ಹೋಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.